ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಮ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪದೇ ಪದೇ ಶಿವದೇವರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಕನಸು ಬಿದ್ದರೆ ಏನರ್ಥ, ಅದರಲ್ಲೂ ಸೋಮವಾರದ ಪ್ರತಿ ಸೋಮವಾರದ ದಿನ ಬ್ರಹ್ಮ ಮುಹೂರ್ತದಲ್ಲಿ ಆಗಿರ್ಬೋದು ಅಥವಾ ಬೇರೆ ಸಮಯದಲ್ಲೂ ಕೂಡ ಆಗಿರಬಹುದು, ಶಿವದೇವರಿಗೆ ಸಂಬಂಧಪಟ್ಟ ಕನಸು ಬಿದ್ದರೆ ಏನು ಅರ್ಥ, ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ವಿ, ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಏನು ಸಮಸ್ಯೆ ಎಂಥದ್ದು ಅಂತ ಅನ್ನೋದನ್ನು ಬರೆದುಕೊಡಿಸಿ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಆ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ನಾನು, ಅಂದರೆ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕ ಪರಿಹಾರ, ನಿಮಗೆ ಆಗುವಂತೆ ಸಣ್ಣ ಪುಟ್ಟ ಪರಿಹಾರವನ್ನು ಹೇಳುವಂಥದ್ದು, ಅದನ್ನು ನೀವು ಕರೆಕ್ಟಾಗಿ ಮನಸ್ಸಿಗೆ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಆಗುತ್ತೆ. ಇದರಿಂದ ನನ್ನ ಸಮಸ್ಯೆಗಳಿಂದ ಆದಷ್ಟು ನಾನು ಹೊರಬರ್ತೇನೆ ಬರ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಅದನ್ನು ಮನಸ್ಸಿಟ್ಟು ನೀವೇನಾದರೂ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಖಂಡಿತ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಶುಭ ಕಾರ್ಯಕ್ರಮಕ್ಕೆ, ಯಾವುದಕ್ಕಾದರೂ ಶುಭ ಕಾರ್ಯಕ್ರಮಕ್ಕೆ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಖಂಡಿತವಾಗ್ಲೂ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರ್ತಿಲ್ಲ, ಅದೇನಾದರೂ ನಿಮಗೆ ರಾಶಿ ನಕ್ಷತ್ರ ತಿಳ್ಕೊಬೇಕನ್ನೋ ಹಂಬಲ ಇದ್ದರೆ ಖಂಡಿತವಾಗ್ಲೂ ಗುರುತಿಸಿ ಹೇಳ್ತೇನೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆಯೂ ಕೇಳ್ಬೋದು. ಯಾವುದೇ ರೀತಿಯ ನಿಮಗೆ ಒಂದು ಏನು ಕನಸಿನ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿಮ್ಮ ಸಮಸ್ಯೆ ಬಗ್ಗೆ ಆಗಿರ್ಬೋದು, ಜ್ಯೋತಿಷಕ್ಕೆ ಅದೇ ಯಾವುದೇ ಪ್ರಶ್ನೆ ಕೇಳಿದರೂ ನಾನು ನೋಡಿದ ತಕ್ಷಣ, ನಿಮ್ಮ ಪ್ರಶ್ನೆ ನೋಡಿದ ತಕ್ಷಣ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಕುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಇರುತ್ತೆ ಅಂತ ಹೇಳ್ತಾ, ಸೋಮವಾರದ ದಿನ ಪ್ರತಿ ಸೋಮವಾರದ ದಿನ ನಾನು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು, ನನ್ನ ಕುಟುಂಬ ಸದಸ್ಯರೇ ಅಂತ ಮನಸ್ಸೊಂಬೆ ಹೇಳ್ತೇನೆ ಯಾವತ್ತು. ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಕುಜ ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಬಂಧುಗಳ ಮೇಲೆ ಸದಾ ಇರುತ್ತೆ. ಹಾಗೆಯೇ ಈ ವೀಕ್ಷಕರ ಮೇಲೆ ಸದಾ ಇರಬೇಕು ಅಂತ ನನ್ನ ಆಸೆ. ಅದು ಯಾರು ಅಂದರೆ ವಸಂತ ಆಚಾರ್ಯ, ಶ್ರೀನಿವಾಸ ಮೂರ್ತಿ, ಸಾವಿತ್ರಮ್ಮ ದೀಕ್ಷಿತ, ಎಂ ವಿ ಲಕ್ಷ್ಮಿ, ಅನುರಾಧ, ಸುಮಿತ್ರಾ ಶೆಟ್ಟಿ, ಮಂಜುಳಾ ಎಸ್, ವೈಷ್ಣವಿ, ಆನಂದ್ ಕುಮಾರ್, ಗುರುಸ್ವಾಮಿ, ನಾಗರಾಜ್, ಗಿರೀಶ್ ಗಿರಿ, ಗೋಪಾಲ್, ಹುಸೇನಪ್ಪ, ಹಾಗೆಯೇ ಬಸವ ಯಾದವ್, ಜ್ಯೋತಿ ಚಿತ್ರಾಪುರ್, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ಇವರ ಮೇಲಿದೆ ಆ ಒಂದು ಶಿವದೇವರ ಕುರುಕುಜ ದೇವರ ವಿಶೇಷ ಆಶೀರ್ವಾದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಾನು ಹೇಳಿದ್ದೆ ಕನಸಿನ ಬಗ್ಗೆ, ಅದರಲ್ಲೂ ಕನಸು, ಈ ಒಂದು ಶಿವದೇವರಿಗೆ ಸಂಬಂಧಪಟ್ಟ ಕನಸು ಪದೇ ಪದೇ ಅವನು ಯಾವುದೇ ರೀತಿಯ ಒಂದು ಶಿವಲಿಂಗ ಕಾಣ್ಬೋದು ಅಥವಾ ಒಂದು ಶಿವದೇವರ ಒಂದು ಏನೋ ಒಂದು ಶಿವದೇವರು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಒಂದು ಶಿವ ದೇವಾಲಯಕ್ಕೆ ಹೋಗುವಂಥದ್ದು, ಅಲ್ಲಿ ಪೂಜೆ ಆಗುವಂಥದ್ದು, ಈ ಥರ ಎಲ್ಲ ಕನಸು ಬೀಳ್ತಾ ಇದ್ದರೆ ಏನು ಅರ್ಥ ಅಂತ ನೋಡೋಣ. ಅಂದರೆ ಯಾರು ಶಿವದೇವರನ್ನು ಜಾಸ್ತಿಯಾಗಿ ನಂಬ್ತಾರೋ, ಯಾರಿಗೆ ಶಿವದೇವರ ಮೇಲೆ ಅಪಾರವಾದ ಭಕ್ತಿ, ಅಂದರೆ ನಮಗೆ ಇಷ್ಟವಾದ ದೇವರನ್ನು ನಾವು ಪೂಜಿಸುವಂಥದ್ದು ಅಲ್ವಾ, ಅದು ಒಂದು ರಾಶಿಗೆ ತಕ್ಕ ಆಗಿರ್ಬೋದು ಅಥವಾ ನಮಗೆ ಇಷ್ಟವಾದಂಥ ಒಂದು ದೇವರನ್ನು ಪೂಜಿಸುವಾಗ ನಾವು ತುಂಬ ಇದು ಮಾಡ್ತೇವೆ ಅಲ್ವಾ, ಆಗ ಅವರ ಒಂದು ಏನು, ಅದರಲ್ಲೂ ಎಸ್ಪೆಷಲಿ ಸೋಮವಾರದ ದಿನ ಒಂದು ಏನು ಬ್ರಹ್ಮ ಮುಹೂರ್ತದಲ್ಲಿ ಆಗಿರ್ಬೋದು, ನಂತರ ಆಗಿರ್ಬೋದು, ಅಂದರೆ ಆ ಒಂದು ಸಮಯದಲ್ಲಿ ಏನಾದರೂ ಶಿವದೇವರಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೆ ತುಂಬ 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 ಒಳ್ಳೆಯದು. ಅಂದರೆ ಆ ಶಿವದೇವರ ಸಂಪೂರ್ಣ ಆಶೀರ್ವಾದ ಆಗಿರ್ಬೋದು, ಅವರ ಪ್ರೀತಿಗೆ ನಾವು ಪಾತ್ರರಾಗಿದ್ದೇವೆ, ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋದನ್ನು ಅವರು ತಿಳಿಸ್ಕೊಡುವಂಥದ್ದು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಆದಷ್ಟು ನೀವು ಶಿವ ದೇವಸ್ಥಾನಕ್ಕೆ, ನಿಮಗೆ ಆ ಥರ ಪದೇ ಪದೇ ಕನಸುಗಳು ಅದು ಕೂಡ ಸೋಮವಾರದ ದಿನ ಬೀಳ್ತಾ ಇದ್ದರೆ ನೀವು ಅದಕ್ಕೆ ಖುಷಿ ಪಡಬೇಕು ಮತ್ತು ಆ ಒಂದು ದೇವರಿಗೆ ಧನ್ಯವಾದವನ್ನು ಸೂಚಿಸೋಸ್ಕರ ನೀವು ನಿಮ್ಮ ಹತ್ತಿರದ ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಏನು ರುದ್ರಾಭಿಷೇಕವನ್ನು ಕೊಡುವಂಥದ್ದನ್ನು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಅಂದರೆ ಈ ಥರ ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ಶುಭದಾಯಕ, ಫಲಪ್ರದ ಅಂತಲೇ ನಾನು ಹೇಳ್ತೇನೆ, ಯಾವತ್ತೂ ಹೇಳ್ತೇನೆ. ಹಾಗೆಯೇ ಈ ಒಂದು ದೇವರಿಗೆ ಈ ಒಂದು ಕನಸು ಬಿದ್ದರೆ ಖಂಡಿತವಾಗ್ಲೂ ನೀವು ಖುಷಿ ಪಡುವಂಥದ್ದು ಮತ್ತು ನಿಮ್ಮ ಮೇಲೆ ಸಂಪೂರ್ಣ ಶಿವದೇವರ ಆಶೀರ್ವಾದ ಇದೆ, ಅವರ ಅಭಯ ಹಸ್ತ ನಿಮ್ಮ ಜೊತೆ ಇದೆ ಅನ್ನೋದನ್ನು ಒಂದು ಹೇಳುವಂಥದ್ದು. ಹಾಗೆಯೇ ಒಂದು ರುದ್ರಾಭಿಷೇಕವನ್ನು ಅವರಿಗೆ ಕೊಡುವಂಥದ್ದನ್ನು ಮಾಡಿದರೆ ತುಂಬ 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 ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ಇದರಿಂದ ಏನು ನೀವು ಈ ಥರ ಕನಸು ಬಿದ್ದಾಗ ಇನ್ನೂ ಹೆದರೋದು ಬೇಡ, ತುಂಬ ಒಳ್ಳೆಯ ಕನಸು ಅಂತಲೇ, ಶುಭಪ್ರದ ಕನಸು ಅಂತಲೇ ಹೇಳ್ತೇನೆ. ಧನ್ಯವಾದಗಳು.